ನೀನು ನನ್ ಬೇಕು, ಎಲ್ಲಿ ಬೇಕಲ್ಲಿ ಕೈ ಹಾಕ್ತಾ ಇದ್ದಾನೆ. ನನ್ಗೆ ಆ ಮೂಮೆಂಟಲ್ಲಿ ಯಾರೂ ಇಲ್ಲ. ಎಷ್ಟೋ ಹೆಣ್ಮಕ್ಳು ಜೀವ ನಮ್ಮಿಂದ ಉಳಿದಿದೆ. ಎಸ್, ಯು ಆರ್ ರೈಟ್. ನಾವು ಈ ಟೈಮಲ್ಲಿ ನಾವೇನಾದರೂ ಸೆಕ್ಸ್ ವರ್ಕ್ ಮಾಡಿಲ್ಲ ಅಂತಿಲ್ಲ ಅಂದರೆ ಎಷ್ಟೋ ಜನದ ಹೆಣ್ಮಕ್ಳದ್ದು ಎಲ್ಲೆಲ್ಲೋ ರೇಪ್ ಆಗ್ಬಿಟ್ಟಿರ್ತಿತ್ತು. ನಾವು ಸೆಕ್ಸ್ ವರ್ಕರ್ ಆಗಕ್ಕೆ ಕಾರಣ ಫಸ್ಟು ನಮ್ಮ ಫ್ಯಾಮಿಲಿ. ಎಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಒಂದು ಟವಲ್ ಸುತ್ಕೊಂಡ್ಬಿಡ್ಬೇಕಂತೆ, ಲೈಕ್ ಶೂಟ್ ಅಂತೆ. ಓಕೆ ಸರ್, ಶೂಟಿಂಗ್ ಟೈಮಲ್ಲಿ ನಾನು ಮಾಡ್ತೀನಿ ಅಂತ. ಇಲ್ಲ ಇಲ್ಲ ಇಲ್ಲ, ಟ್ರಯಲ್ ನೀವು ಇಲ್ಲಿ ಹೆಂಗ್ ಮಾಡ್ತೀರಾ ಅಂತಬಿಟ್ಟು ನಾನು ಬಿಚ್ಚಿಬಿಟ್ಟು ತೋರಿಸ್ಬೇಕು. ನಿಮಗೆ ನಿಮ್ಮ ಜೊತೆ ಈ ಪೊಲಿಟಿಷಿಯನ್ಸ್, ಪೊಲೀಸ್, ಕ್ರೈಮ್ ಮಾಡೋರು ಎಲ್ಲರೂ ಬರ್ತಾರ? ಆಬ್ವಿಯಸ್ಲಿ ಕಾಮ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ತಾನೆ. ಲೈಕ್ ಮದ್ವೆ ಹೆಣ್ಣು ಹೆಂಗಿರ್ತಾರೆ ತಾನೆ ಆ ಥರ ಎಲ್ಲರೂ ಫುಲ್ಲು ಅಲಂಕಾರ ಮಾಡ್ಕೊಂಬಿಟ್ಟು ರೆಡಿ ಆಗ್ತಾರೆ. ಸ್ವಾಮೀಜಿಗಳ ಹತ್ರ ತಾಳಿ ಕಟ್ಟಿಸ್ಕೊಂತಾರೆ. ನೆಕ್ಸ್ಟ್ ಡೇ ಬಳೆಲಿಂದ ಹಿಡ್ಕೊಂಡ್ಬಿಟ್ಟು ಎಲ್ಲ ಅರಿಶಿನ ಕುಂಕುಮ ಎಲ್ಲ ತೆಗೆದ್ಬಿಟ್ಟು ಹೇಳ್ತಾರೆ. ಅವ್ರೇನಾದ್ರು ಸತ್ತ ಅಂತ ಹೇಳ್ತಾ ಅಂದ್ರೆ ಅದಕ್ಕಿಂತ ಮುಂಚೆಗೆ ಚಪ್ಪಲಿಲಿಂದ ಹೊಡಿತಾರೆ, ಮಕ ಮುತ್ತಿಲ್ಲಾನು. ಮೈದಾ ಹಿಟ್ಟುನೋ ಏನೋ ಯಾವುದೋ ಹಿಟ್ಟಿಲಿಂದ ಲೈಕ್ ನಮ್ದು ಪಾರ್ಟ್ ಏನಿರುತ್ತೆ ತಾನೆ, ಹೆಣ್ಣುದಾಗಿರುತ್ತೆ ತಾನೆ, ಮತ್ತೆ ಅದನ್ನ ಗಂಡಿನ ಪಾರ್ಟ್ ತರ ಮಾಡ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ತಾರಂತೆ. ನೀವು ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಶಾಪ್ ಹಾಕ್ಬಿಡ್ತಾರೆ. ಅವ್ರು ಏನ್ ಶಾಪ್ ಹಾಕಿದ್ರು ಅದು ತಟ್ಟಲ್ಲ. ಫಾರೆಸ್ಟ್ ತರ ಇದೆ ತಾನೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಪ್ಪಿ ನಿಮ್ ಮನೆ ಇಲ್ಲಿದೆ ಅಪ್ಪಿ ಅಂತ ಬಿಟ್ಟು ಹೇಳ್ತೀನಿ. ಅಕ್ಕ ಇಲ್ಲೇ ಇದೆ ಅಕ್ಕ, ಇಲ್ಲೇ ಇದೆ ಅಕ್ಕ ಅಂತ ಬಿಟ್ಟು ಹೇಳ್ತಾವನೆ. ಅದು ಆಯಿತು ಅಂತ ಬಿಟ್ಟು ನೀನು ಎಲ್ಲೋ ಇದೆ ಅಂತ ನಡ್ಕೊಂಡು ಹೋಗೋ ಅಂತ ಬಿಟ್ಟು ನಾನು ಅವ್ನಿಗೆ ಇಳಿಸಿದ್ದೀನಿ. ಅವ್ನು ಸಡನ್ ಆಗಿ ಗಾಡಿ ಕೇತ್ಕೊಂಡ್ಬಿಟ್ಟ. ಓಕೆ, ಅಕ್ಕಪಕ್ಕ ಯಾರೂ ಇಲ್ಲ. ಅವನು ನಶೆದಲ್ಲಿ ಇದ್ದಾನೆ. ಅವ್ನು ಯಾವ ನಶೆ ತಗೊಂಡಿದ್ದಾನೆ ಅಂತ ಬಿಟ್ಟು ನನಗೆ ಗೊತ್ತಿಲ್ಲ. ನೀನು ನನ್ ಬೇಕು, ಎಲ್ಲಿ ಬೇಕಲ್ಲಿ ಕೈ ಹಾಕ್ತಾ ಇದ್ದಾನೆ. ನನ್ಗೆ ಆ ಮೂಮೆಂಟಲ್ಲಿ ಯಾರೂ ಇಲ್ಲ. ನಾನು ಅವ್ನಿಗೆ ಹೊಡಿತಾ ಇದ್ದೀನಿ, ಇನ್ನೂ ಹೊಡಿ ನನಗೆ ಅಂತಾನೆ. ಲೈಕ್ ನಾನು ಇವಾಗ ಅವ್ನಿಗೆ ಏನೇ ಮಾಡಿದ್ರು ಇವಳೇ ಕರ್ಕೊಂಡು ಹೋಗಿದ್ದಾಳೇನೋ, ಇವಂದೇ ತಪ್ಪೇನೋ ಅಂತ ಬಿಟ್ಟು ಆರೋಪ ಬಂದ್ಬಿಡುತ್ತೆ. ಯಾಕಂತಿಲ್ಲ ಅಂದ್ರೆ ಅವ್ನು ಚಿಕ್ಕ ಹುಡುಗ, ಹೌದಲ್ವಾ? ಚಿಕ್ಕ ಹುಡುಗ, ನಾನು ಏನ್ ಮಾಡ್ಲಿ, ಕಿರ್ಚ್ತಾ ಇದ್ದೀನಿ, ಅಕ್ಕಪಕ್ಕ ಕಿರ್ಚ್ತಾ ಇದ್ದೀನಿ. ಅಲ್ಲಿ ಯಾರು ಅಂದ್ರೆ ಯಾರು ಇಲ್ಲ. ಅವನ್ ನೋಡ್ದ ಅಂದ್ರೆ ಫುಲ್ಲು ರ್ಯಾಶ್ ಆಗಿ ಮೈ ಮೇಲೆ ಬರ್ತಾ ಇದ್ದಾನೆ. ನೀನ್ ಏನ್ ಮಾಡ್ತೀಯ ಮಾಡ್ಕೊ, ನನ್ಗೆ ಏನು ಬೇಕು ಕೀ ಕೊಡಿಸಿನೋ. ನನಗೆ ಅವನಿಗೆ ಪ್ರೀತಿಲಿಂದ ಹೇಳ್ತಾ ಇದ್ದೀನಿ, ನೋಡು ನಮ್ಮ ಮನೆ ಇಲ್ಲೇ ಇದೆ, ನೀನು ನನಗೆ ಇಷ್ಟಪಡ್ತಾ ಇದ್ದೆ ತಾನೆ, ಬಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಾ ಮನೆಗೆ ಹೋಗೋಣ, ನಮ್ಮ ಮನೇಲಿ ಯಾರಿಲ್ಲ ಅಂತಬಿಟ್ಟು ಅವ್ನಿಗೆ ತುಂಬ ಅಂದರೆ ತುಂಬ ಸಮಜಾಯಿಸ್ತಾ ಇದ್ದೀನಿ. ಓಕೆನಾ, ಬಾಚಿನು ಅಂತಬಿಟ್ಟು ಅವ್ನು ರೆಡಿನೇ ಇಲ್ಲ. ಯಾಕಂತ ನಾನು ಫುಲ್ಲು ನಶದಲ್ಲಿದ್ದಾನೆ ಹುಡುಗ. ಓಕೆನಾ, ನೀನು ಬೇಕು, ಕಿರ್ಚ್ತಾ ಇದ್ದೀನಿ, ಹೊಡಿತಾ ಇದ್ದೀನಿ. ಅವನು ಎಲ್ಲೆಲ್ಲೂ ನಾನು ಕೀ ಕೊಡ್ತಾ ಇಲ್ಲ. ಓಕೆನಾ, ನಾನು ಸಡನ್ನಾಗಿ ಲೈಕ್ ಇಲ್ಲಿ ಕತ್ತಲ್ಲಿ ಗಟ್ಟಿಗೆ ಇಟ್ಬಿಟ್ಟಿದ್ದಾನೆ. ಕತ್ತು ಗಟ್ಟಿಗೆ ಇಟ್ಬಿಟ್ಟು ಲೈಕ್ ಎಷ್ಟೇ ಇದ್ರೂ ಲೈಕ್ ಒಂದು ಮೆನ್ ಪವರೇ. ನಾನು ಎಷ್ಟೇ ಇದ್ರು ನಾನು ವುಮೆನ್ ಪವರ್. ನನಗೇನು ಗೊತ್ತಾ, ಎಲ್ಲಾದ್ರೂ ಜೋರಾಗಿ ಇಲ್ಲಿ ಎಲ್ಲಾದ್ರೂ ಹೊಡೆದ ಅಂತಿಲ್ಲ ಅಂದರೆ ಸ್ಟಿಚಸ್ ಬಿಚ್ಚೋಕ್ಕಂಥ ಚಾನ್ಸಸ್ ತುಂಬ ಇದೆ. ಹಾಂ, ನಾನು ಕೆಳಗಡೆ ಲೈಕ್ ಹಿಂಗೇನಾದ್ರೂ ಬಿತ್ತು ಅಂತಂದ್ರೆ ಫುಲ್ ಲೈಕ್ ಓಪನ್ ಆಗಿಬಿಡುತ್ತೆ. ಅಂದರೆ ತುಂಬ ಸೆನ್ಸಿಟಿವ್. ಲೈಕ್ 9 ಲೇಯರ್ಸ್ ಏನೋ ಇರುತ್ತೆ ತಾನೆ, ಬಾಡಿಯಲ್ಲಿ 9 ಲೇಯರ್ಸ್ ಇರುತ್ತೆ ತಾನೆ. 4 ಲೇಯರ್ಸ್ ಆಗ್ಬಿಟ್ಟು ನಾನು ಸ್ಟಿಚಸ್ ಎಲ್ಲ ಹಾಕಿರೋದು. ನಾನು ಎಲ್ಲೂ ಬೀಳಂಗೂ ಇಲ್ಲ, ಏನೂ ಇಲ್ಲ. ಅವನು ಆ ಥರ ಅಷ್ಟು ಕಿರ್ಚ್ತಾ ಇದ್ದೀನಿ. ಲೈಕ್ ಎಲ್ಲೋ ಒಂದು ಕಡೆಯಿಂದ ದೇವ್ರು ಬಂದಾಗ ಒಂದು ಆಂಟಿ ಬಂದರು ಅಲ್ಲಿ. ಏನೋ ಮಾಡ್ತಾ ಇದೆಯಾ ಅಂತಬಿಟ್ಟು ಅವ್ನಿಗೆ ಎದುರಿಸಿದ್ರು. ನೀನೇ ಅವಳು, ನೀನು ಮಾತಾಡೋಳು ಅವ್ಳಿಗೇನೆ. ಆ ಆಂಟಿ ಯಾರಿಗೋ 1-2 ಹುಡುಗರನ್ನ ಫೋನ್ ಮಾಡ್ಬಿಟ್ಟು ಕರ್ಸಿದ್ರು. ನನ್ನ ಫೋನು ಲೈಕ್ ನನಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಗಲಿಲ್ಲ. ಆ ಆಂಟಿ ಫೋನ್ ಮಾಡಿಬಿಟ್ಟು ಯಾರಿಗೋ ಒಬ್ರು ಕರ್ಸ್ಬಿಟ್ಟು ಅವ್ನ ಕೀ ಎಲ್ಲೋ ಎಸೆದ್ಬಿಟ್ಟಿದ್ದಾನೆ. ಓಕೆನಾ, ಆ ಆಂಟಿ ನನಗೆ ಬೈತಾ ಇದ್ದಾರೆ, ನೀನು ಯಾಕೆ ಇಲ್ಲಿಗೆ ಬಂದೆ, ಅವ್ನು ಬಾ ಅಂತಬಿಟ್ಟು ಕರ್ಕೊಂಬಂದ್ಬಿಟ್ಟು ಡ್ರಾಪ್ ಮಾಡ್ದ ಅಂತೇಳಿ ಹಂಗೆ ಅಂತಬಿಟ್ಟು ಆಂಟಿ ನನಗೆ ಬೈತಾ ಇದ್ದಾರೆ. ಅಯ್ಯೋ ನಾನು ಏನೂ ಮಾಡೇ ಇಲ್ಲ, ಇಂತನೂ ಮಾಡೇ ಇಲ್ಲ. ಲೈಕ್ ನಾನು ಅವ್ನಿಗೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ಅರ್ದ್ಬಿಟ್ಟಿದ್ದಾನೆ, ಎಲ್ಲಾನು ಇದು ಮಾಡಿಬಿಟ್ಟಿದ್ದಾನೆ. ನನಗೆ ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನನಗಂತ ಹೇಳಿದ್ರು ಲೈಕ್ ಚಿಕ್ಕ ಹುಡುಗ, ನಾನು ಏನೇ ಮಾಡಿದ್ರು ಎಲ್ಲ ನನ್ನ ಮೇಲೇ ಬರುತ್ತೆ. ಯಾಕಂತ ಹೇಳಿದ್ರೆ ನಾನು ಚಿಕ್ಕ ಹುಡುಗ ಅಂತಬಿಟ್ಟು ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ. ಅಯ್ಯೋ ಅವತ್ತಿನ ದಿನ ಹಿಂಗಾಗ್ಬಿಟ್ಟಿತ್ತು ಅಂತಿಲ್ಲ ಅಂದ್ರೆ ಆಮೇಲೆ ಲೈಕ್ 2 ಹುಡುಗರು ಬಂದಿದ್ರು ತಾನೇ, ಬಿಟ್ಬಿಟ್ಟು ಬಂದರು, ಹೋಗು ಮನೆಗೆ ಹೋಗು ಅಂತ. ಅದು ನನಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಲೈಕ್ ಸೆಕ್ಷುಲಿ ಅಂತಿಲ್ದಂದ್ರೆ ಲೈಕ್ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ. ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ. ಕೆಲವೊಂದು ಟೈಮಲ್ಲಿ ನನಗೇನೋ ಲೈಕ್ ಬೇಜಾರಾಗಿರುತ್ತೆ ಅಂತಬಿಟ್ಟು ಕೆಲವೊಂದು ಕಡೆಯಲ್ಲಿ ಒಬ್ಬಳೇ ನಡ್ಕೊತ ಹೋಗ್ತೀನಲ್ವ, ಸಡನ್ನಾಗಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಇಚ್ಚಿಬಿಡ್ತಾರೆ. ಸಡನ್ನಾಗಿ ಅಂತಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಅವ್ರ ಭಯ ಇರುತ್ತಾ ಏನಿರುತ್ತಾ ಲೈಕ್ ಹೆಂಗೆ ಯಾಕೆ ಅಂತ ಬಿಟ್ಟು ಹೇಳ್ದ ಅಂದರೆ ಹುಡುಗರಿಗೆ ಯಾಕೆ ಭಯ ಇರಲ್ಲ ಅಂತಿಲ್ಲ ಅಂದರೆ ಅವರು
ಟ್ರಾನ್ಸ್ ಕಮ್ಯುನಿಟಿಯನ್ನ ಯಾರನ್ನೇ ನೋಡಿಲಿ ಅವ್ರು ಫೈಂಡ್ ಔಟ್ ಮಾಡೋದೇ ಸೆಕ್ಸ್ ವರ್ಕರ್ಸ್. ಲೈಕ್ ಅವರಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅಂತ ಯಾವುದಿಲ್ಲ, ಇವರೆಲ್ಲ ಸೆಕ್ಸ್ ವರ್ಕರ್ಸ್ ಅಂತೇಳ್ಬಿಟ್ಟು ಫೈಂಡ್ ಔಟ್ ಮಾಡಿಬಿಡ್ತಾರೆ. ಆ ಥರದ್ದೆಲ್ಲ ತುಂಬ ಆಗ್ಬಿಟ್ಟಿದೆ. ಜನ ಇನ್ನೊಂದು, ಈಗ ನಾವು ನೋಡ್ತಿರ್ತೀವಿ ತುಂಬ ಲಾಯಲ್ ಆಗಿರೋ ಪರ್ಸನ್ಗಳು ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಲ್ಲ ಅಂತ ನಾವು ಗಮನಿಸ್ತೀವಿ. ಬಟ್ ಅಂಥ ಲಾಯಲ್ ಪರ್ಸನ್ಗಳು ಕೂಡ ನಿಮ್ಮನ್ನ ಆ ರೀತಿ ಕೆಟ್ಟ ದೃಷ್ಟಿಯಲ್ಲಿ ಏನಾದರೂ ನೋಡಿರೋ ಇದೆಯಾ? ತುಂಬ ಜನ. ಅದು ಅಫಿಷಿಯಲ್ಸ್ ಅಲ್ಲ, ಅವರೆಲ್ಲ ಅಫಿಷಿಯಲ್ಸ್. ಫೋನ್ ಕಾಂಟ್ಯಾಕ್ಟ್ಲಿಂದ ಅಫಿಷಿಯಲ್ ಆಗಿ ಲೈಕ್ ಚಿನ್ನ ಮುನ್ನ ಅಂತೇಳ್ಬಿಟ್ಟು ಏನೇನೋ ಆಸೆ ತೋರಿಸ್ಬಿಟ್ಟು ಮಾಡೋರು ಅದೆಲ್ಲ ಅವ್ರು ಲೋಕಲ್ಸ್ ಎಲ್ಲ ಅಫಿಷಿಯಲ್ಸ್ ಅವರೆಲ್ಲ. ಆ ಥರನೂ ಇದ್ದಾರೆ, ತುಂಬ ಜನ ಇದ್ದಾರೆ. ತುಂಬ ಜನ ಇದ್ದಾರೆ, ತುಂಬ ಜಾಸ್ತಿ ಜನ ಇದ್ದಾರೆ ಅದೇ ಥರ. ದೆನ್ ಇನ್ನೊಂದು ಲೈಕ್ ತುಂಬ ಜನ ಹೇಳ್ತಾರೆ ಲೈಕ್ ನೀವು ಸೆಕ್ಸ್ ಮಾಡ್ಕೊಂಬಿಟ್ಟು ಬದುಕ್ತೀರಾ ಹಂಗೆ ಹಿಂಗೆ ಚೀತು ಅಂತಬಿಟ್ಟು. ನಾನು ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಎಷ್ಟೋ ಹೆಣ್ಮಕ್ಳ ಜೀವ ನಮ್ಮಿಂದ ಉಳಿದಿದೆ. ಎಸ್, ಯು ಆರ್ ರೈಟ್. ನಾವು ಈ ಟೈಮಲ್ಲಿ ನಾವೇನಾದರೂ ಸೆಕ್ಸ್ ವರ್ಕ್ ಮಾಡಿಲ್ಲ ಅಂತಿಲ್ಲ ಅಂದರೆ ಎಷ್ಟೋ ಜನದ ಹೆಣ್ಮಕ್ಳದ್ದು ಎಲ್ಲೆಲ್ಲೋ ರೇಪ್ ಆಗ್ಬಿಟ್ಟಿರ್ತಿತ್ತು. ಹೌದಲ್ವಾ? ಹಾಂ, ನಮ್ಮನ್ನು ನಾವು ತ್ಯಾಗ ಮಾಡ್ಕೊಂಡು ಹೆಣ್ಮಕ್ಳ ಜೀವನ ಉಳಿಸ್ತಾ ಇದ್ದೀವಿ. ಅದಕ್ಕಾದ್ರೂ ನಾನು ಅದೇ ಲೈಕ್ ಯಾರಾದರೂ ನನ್ನ ಫ್ರೆಂಡ್ಸ್ ಆಗಿರಲಿ ಯಾರೇ ಆಗಿರಲಿ ಅವ್ರು ಸೆಕ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಕೈ ಮುಗಿಬೇಕು ಅನಿಸುತ್ತೆ. ಲೈಕ್ ನಾನು ನಿಜವಾಗ್ಲೂ ಹೇಳ್ತೀನಿ, ಸೆಕ್ಸ್ ವರ್ಕ್ ಮಾಡೋರನ್ನ ಕೆಲವೊಬ್ರು ಛೀ ಅಂತ ಬಿಟ್ಟು ಹೇಳ್ತಾ ಇರ್ತಾನೆ. ನಾನು ಅದನ್ನು ಹೇಳಲ್ಲ. ಯಾಕಂತಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ಯಾವುದೋ ಒಂದು ರೂಪದಲ್ಲಿ ತುಂಬ್ತಾ ಇದೆ, ನಮ್ಮ ಹೊಟ್ಟೆ ತುಂಬಿಸಿದೆ. ಎಷ್ಟೊಂದು ಜನ ಹೊಟ್ಟೆ ತುಂಬಿಸಿದೆ. ದೆನ್ ಇನ್ನೊಬ್ರು ಏನು ಗೊತ್ತಾ, ಕಾಂಡಮ್ಸ್ ಎಲ್ಲಾನು ಏನು ಗೊತ್ತಾ, ಲೈಕ್ ಎಲ್ಲಿ ಬೇಕು ಅಲ್ಲೇ ಎಸಿತಾರೆ. ನಾನು ಎಲ್ಲೇ ಅದೇನಾದರೂ ಸಿಕ್ತು ಅಂತ ನಾನು ಎತ್ಬಿಟ್ಟು ಸೈಡಿಗೆ ಇಡ್ತೀನಿ. ಅದನ್ನು ತುಳಿಯೋದೂ ಇಲ್ಲ ನಾನು. ಯಾಕಂತಿಲ್ಲ ಅಂದರೆ ನಮ್ಮಂಥವ್ರ ಜೀವನ ಅದು ಉಳಿಸಿದೆ. ಓಹ್, ತುಂಬ ಜನ ಜೀವನ ಉಳಿಸಿದೆ. ಇಲ್ಲ ಅಂತಿಲ್ಲ ಅಂದರೆ ನಾವು ಯಾವುದ್ಯಾವುದೋ ಕಾಯಿಲೆ ಬಂದ್ಬಿಟ್ಟು ಯಾವಾಗಲೂ ಸತ್ತಬೇಕಾಗಿತ್ತು. ದೆನ್ ಇನ್ನೊಂದು ಲೈಕ್ ಯಾವುದೇ ಶೋಕಿಗೋಸ್ಕರ ನಮಗೆ ಸೆಕ್ಸ್ ಬೇಕು ಅಂತಬಿಟ್ಟು ನಾವು ಸೆಕ್ಸ್ ವರ್ಕ್ ಮಾಡಲ್ಲ. ನಾನು ಇವಾಗ ಸೆಕ್ಸ್ ವರ್ಕರ್ ಅಂತಬಿಟ್ಟು ಅಂದ್ಕೊಳ್ಳಿ, ಒಂದು ಹುಡುಗ ಒಂದು ಹುಡುಗಿ ಎಷ್ಟು ಟೈಮ್ ಸೆಕ್ಸ್ ಮಾಡ್ಬೋದು? 1 ಟೈಮ್, 2 ಟೈಮ್, 3 ಟೈಮ್ ಇನಫ್. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ, ಕೆಪಾಸಿಟಿನೂ ಇಲ್ಲ. ಕಮ್ಯುನಿಟಿನಲ್ಲಿ ಸಂಜೆ 6 ಗಂಟೆ ಏನಾದರೂ ನಿಂತ್ಕೊಂಡ ಅಂತಿಲ್ದ ಅಂದರೆ ಮಧ್ಯರಾತ್ರಿ 12 ಗಂಟೆ ತನಕ ನಿಂತ್ಕೊತಾರೆ. ಒಬ್ಬರೇ ಫ್ರೆಂಡ್ಸ್ ಎಲ್ಲನೂ ನಿಂತ್ಕೊತಾರೆ, ಎಲ್ಲೆಲ್ಲೋ ಹೈವೇಗಳಲ್ಲಿ ಎಲ್ಲೆಲ್ಲೋ ನಿಂತ್ಕೊತಾರೆ. ಓಕೆನಾ, ಬರೋನು 50 ರೂಪಾಯಿ ಕೊಡ್ತೀನಿ ಅಂತಾನೆ, 100 ರೂಪಾಯಿ ಕೊಡ್ತೀನಿ ಅಂತಾನೆ. ಇಷ್ಟು ಸುಂದರವಾಗಿರೋಕಂತ ನಮ್ಮ ದೇಹ ನಾವು 50-100 ರೂಪಾಯಿಗೆ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ಹೇಳ್ದ ಅಂದರೆ ನಮ್ಮಲ್ಲಿ ಎಷ್ಟೊಂದು ಕಷ್ಟ ಇದೆ. ನಿಜ ಅಲ್ವಾ? ನಿಜ. ಹಾಂ, ನಾವೇನೋ ಲೈಕ್ ಇನ್ನೊಂದೇನು ಅಂತಿಲ್ಲ ಅಂದರೆ ಲೈಕ್ ನಾವು ನಮಗೆ ಶ್ರೀಮಂತನೇ ಬೇಕು, ಹಾಗೆ ಬೇಕು, ಅದೇ ಇರಬೇಕು, ಇದೇ ಇರಬೇಕು ಏನಿಲ್ಲ. ನಮ್ಮ ಟೆನ್ಷನ್ ಇರೋದೇನು ಅಂತಿಲ್ಲ ಅಂದರೆ ಇವತ್ತು ನಮ್ಮ ಮನೆ ನಡೀತಾ ಇದೆ, ನಮ್ಮ ಜೀವನ ಸಾಗಿಸ್ತಾ ಇದೆಲ್ಲ ಸಾಕಪ್ಪ ಅಂತೇಳ್ಬಿಟ್ಟು ಸುಮ್ಮನೆ ಇದು ಮಾಡ್ಕೊಂಡ್ಬಿಡ್ತೀನಿ. ದೆನ್ ನಾನು ಇದೇ ಹೇಳ್ತೀನಿ, ಕೆಲಸ ಯಾವುದೇ ಆಗಿರಲಿ ರೆಸ್ಪೆಕ್ಟ್ ಕೊಡಿ, ಯಾರನ್ನೂ ಕೆಳಗಡೆ ಬೀಳಿಸ್ಬೇಡಿ ಅಂತ. ಲೈಕ್ ಕೆಲವೊಬ್ಬರು ಎಷ್ಟೊಂದು ಜನ ಲೈಕ್ ಸೆಕ್ಸ್ ವರ್ಕ್ ಮಾಡ್ತಾರೆ, ಲೈಕ್ ಬೆಗ್ಗಿಂಗ್ ಮಾಡ್ತಾರೆ ಅಂತಲೇ ನಮ್ಮನ್ನು ಹತ್ರ ಸೇರಿಸ್ಕೊಳ್ಳಲ್ಲ. ನಾವು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಲೈಕ್ ನಾವು ಸೆಕ್ಸ್ ವರ್ಕರ್ ಆಗಕ್ಕೆ ಕಾರಣ ಫಸ್ಟು ನಮ್ಮ ಫ್ಯಾಮ್ಲಿ. ಹೌದಲ್ವಾ? ಇವತ್ತು ನಮ್ಮ ಫ್ಯಾಮ್ಲಿ ನಮಗೆ ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಜನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ? ಎಸ್, ಹೌದಲ್ಲ? ಇವಾಗ ನಮ್ಮ ಫ್ಯಾಮ್ಲಿ ನಮ್ಮನ್ನು ಏನಾದರೂ ಎಕ್ಸೆಪ್ಟ್ ಮಾಡ್ದ ಅಂತಿಲ್ಲ ಜನನೂ ಎಕ್ಸೆಪ್ಟ್ ಮಾಡ್ತಾರೆ ಆಟೋಮೆಟಿಕ್ ಆಗಿ. ಓಕೆ, ಫ್ಯಾಮ್ಲಿನೇ ದೂರ ಇಟ್ಟ ಅಂತಿಲ್ಲ ಜನನೂ ದೂರ ಇಡ್ತಾರೆ. ಹೌದಲ್ವಾ? ಇವಾಗ ನಾನು ನಮ್ಮ ಮನೇಲಿ ಇದ್ದ ಅಂತಿಲ್ದ ಅಂದರೆ ನಮ್ಮ ಮನೇಲಿ ನಾನು ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ, ಮನೆ ಕೆಲಸದವ್ರು ಇಡ್ತಿರ್ತಾನೆ, ನಮ್ಮ ಮನೇಲಿ ನಾನು ಮನೆ ಕೆಲಸದವ್ರ ಥರನೇ ಇರ್ತೇನೆ. ನಾನು ಏನು ಕೇಳ್ತೀನಿ, ನೀವು ಊಟ ಮಾಡೋದ್ರಲ್ಲಿ ನನಗೂ ಒಂದಿಷ್ಟ ಹಾಕಿ ಅಷ್ಟೇ, ಬೇರೆ ಏನೂ ಕೇಳಲ್ಲ. ನನ್ಗೆ ಅದು ತಗೊಂಬಂದು ಕೊಡಿ, ಇದು ತಗೊಂಬಂದ್ಬಿಡಿ ಬೇಡ. ಪ್ರೀತಿಲಿಂದ ಮಾತಾಡಿ, ಓಕೆ ನೀನು ಗಂಡ ಗುಟ್ಟಿದ್ಯಾ, ಇವಾಗ ನೀನು ಹೆಣ್ಣು ಅಂತ ಬಿಟ್ಟು ಇದಾಗಿದೆ ತಾನೆ, ನೀನು ಹೆಣ್ಣೆ ಅಂತಬಿಟ್ಟು ನಮ್ಮನ್ನು ಟ್ರೀಟ್ ಮಾಡಿ. ಆ ಥರ ಏನಾದ್ರು ಟ್ರೀಟ್ ಮಾಡ್ದ ಅಂತ ಹೇಳಿದ್ರೆ ನಾನು ಯಾವನೋ ಹತ್ರ ಹೋಗ್ಬಿಟ್ಟು ನಾನ್ಯಾಕೆ ಅವನ ಹತ್ರ ಹೋಗ್ಬಿಟ್ಟು ಮಲ್ಕೊಳ್ಳಿ, ನಾನ್ಯಾಕೆ ನನ್ನ ಸೆರ್ಗನ್ನ ಹಾಕ್ಸ್ಲಿ? ಹೌದಾನೆ. ಇನ್ನೊಂದೇನು ಅಂತ ಬಿಟ್ಟು ಹೇಳ್ದ ಅಂದರೆ ಕೆಲವೊಂದು ಲೈಕ್ ಕಸ್ಟಮರ್ಸ್ ಎಲ್ಲಾನು ಹಿಂಗೆಲ್ಲ ಇದು ಮಾಡ್ಬಿಟ್ಟು ನೋಡ್ತಾರೆ, ಇದೆಲ್ಲ ಒರಿಜಿನಲ್ಲಾ, ಯಾವ ಥರ ಆಗುತ್ತೆ, ಇಷ್ಟೊಂದು ಸ್ಟುಪಿಡ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅಂತೆಲ್ಲ ಅಂದರೆ ಅಷ್ಟು ಸ್ಟುಪಿಡ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ದೆನ್ ಇನ್ನೊಂದು ಏನು ಅಂತ ಬಿಟ್ಟು ಹೇಳ್ದ ಅಂದರೆ, ನಾನು ಅವಾಗಲೇ ಹೇಳಿದೆ ನಾನು ಮೂವಿದಲ್ಲೆಲ್ಲ ಆಡಿಷನ್ ಮಾಡಿದ್ದೀನಿ ಅಂತ ಬಿಟ್ಟು ಹೇಳ್ದ ಅಂದರೆ ನನ್ನ ಹೆಸರು ಹೇಳಲ್ಲ, ಒಂದು ಆಡಿಷನ್ಗೆ ಹೋಗಿದ್ದೆ. ಲೈಕ್ ಅವ್ರ ಆಡಿಷನ್ಸ್ ಇದೆ ಬನ್ನಿ ಅಂತಬಿಟ್ಟು ಹೇಳಿದರು. ಓಕೆ ಸರ್ ಅಂತಬಿಟ್ಟು ಹೋದೆ. ಯಾರು ಅಂದರೆ ಯಾರೂ ಇರಲಿಲ್ಲ, ಅವರೊಬ್ಬರೇ ಇದ್ದರು ಆಡಿಷನ್ಗೆ. ಓಕೆ, 1-2 ರೋಲ್ ಕೊಟ್ಟರು, 2 ಸಿಚುವೇಶನ್ ಕೊಟ್ಟರು. ಈ ಥರ ಇದ್ದರೆ ನೀವೇನು ಮಾಡ್ತೀರಾ ಅಂತಂದರು. ಹ್ಞೂ ಸರ್ ನಾನು ಈ ಥರ ಇದೆ ಮಾಡ್ತೀನಿ ಅಂತ ಹೇಳಿದೆ ಅಂತ
ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಬಿಟ್ಟು ಹೇಳಿದ್ರು. ಓಕೆ, ಇನ್ನೊಂದು ರೋಲ್ ಇದೆ ಮೇಡಮ್, ಲೈಕ್ ರೊಮ್ಯಾಂಟಿಕ್ ಸೀನ್ ಇದೆ, ಮಾಡ್ತೀರಾ? ಹ್ಞೂ ಸರ್. ಮೂವಿ ಅಂತೆಲ್ಲ ಅಂದ್ರೆ ನಾನು ಮಾಡ್ತೀನಿ. ಎಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಒಂದು ಟವಲ್ ಸುತ್ಕೊಂಡ್ಬಿಡ್ಬೇಕು ಅಂತೆ, ಅದು ಲೈಕ್ ಶೂಟ್ ಅಂತೆ. ಓಕೆ ಸರ್, ಶೂಟಿಂಗ್ ಟೈಮಲ್ಲಿ ನಾನು ಮಾಡ್ತೀನಿ ಅಂತ ಬಿಟ್ಟು, ಇಲ್ಲ 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 ಟ್ರಯಲ್ ನೀವು ಇಲ್ಲಿ ಹೆಂಗ್ ಮಾಡ್ತೀರಾ ಅಂತಬಿಟ್ಟು ನಾನು ಬಿಚ್ಚಿಬಿಟ್ಟು ತೋರಿಸ್ಬೇಕು ಅಂತ. ಓಕೆ, ನಾನು ತುಂಬ ಕಡೆಯಲ್ಲಿ ಲೈಕ್ ಶೂಟಿಂಗಲ್ಲಿನೂ ಲೈಕ್ ಹೇಳ್ತಾರೆ ಕೆಲವೊಬ್ರು ಹೆಣ್ಮಕ್ಳಿಗೆ ಮಾತ್ರ ಈ ಥರ ಆಗುತ್ತೆ ಅಂತ, ಗಂಡು ಮಕ್ಳಿಗೂ ಆಗುತ್ತೆ, ಟ್ರಾನ್ಸ್ಜೆಂಡರ್ಸ್ಗೂ ಆಗುತ್ತೆ. ಓಕೆ, ಹೌದು. ಗಂಡು ಮಕ್ಳಿಗೆ ಹೆಂಗಾಗುತ್ತೆ ಅಂತ ಬಿಟ್ಟು ಹೇಳಿದ್ರೆ ನನ್ನ ಫ್ರೆಂಡ್ಸೂ ಕೆಲವೊಬ್ರು ಹೇಳ್ತಾರೆ, ಲೈಕ್ ಇದು ಸೆಕ್ಸು ಅಂತ ಬಿಟ್ಟು ಏನಾದರೂ ಬಂದ ಅಂತಿಲ್ಲ ಅಂದರೆ ನಮ್ಮ ಸಮಾಜ ಎಷ್ಟು ಕೆಟ್ಟೋಗ್ಬಿಟ್ಟಿದೆ ಅಂತಿಲ್ಲ ಅಂದರೆ, ಯಾವ ಗಂಡು ಮಕ್ಕಳು ಇಲ್ಲ, ಯಾವ ಹೆಣ್ಮಕ್ಳು ಇಲ್ಲ, ಯಾರು ಬಂದ್ರೂ ಲೈಕ್ ಕಾಮುಕ ದೃಷ್ಟಿಲಿಂದ ನೋಡ್ದ ಅಂತಿಲ್ಲ, ಒಂದೇ ಅನ್ನೋ ಥರ. ಸೊ ಜನ ಈಗ ಮತ್ತೊಂದು ಗಮನಿಸಬೇಕಾಗತ್ತೆ, ಇದು ಏಡ್ಸ್ ಅನ್ನೋ ಮಹಾಮಾರಿ ಏನಿದೆಯಲ್ಲ, ಇದು ಮೇ ಬಿ ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ಮುಖ್ಯವಾಗಿ ತುಂಬ ಜನ ಗಂಡ್ಮಕ್ಳು ಈಗೇನು ನೀವು ಸೆಕ್ಸ್ ವರ್ಕ್ ಮಾಡೋರ ಮೇಲೆ ತುಂಬ ಅಂದರೆ ಲೈಕ್ ಅವ್ರ ಮೇಲೆ ಅಪರಾಧ ಆಗ್ತಾರೆ, ಇವರಿಂದ ನಮಗೆ ಏಡ್ಸ್ ಬಂತು, ನಾವು ಅವ್ರ ಜೊತೆಗೆ ಹೋಗಿ ಬಂದಿದ್ದಕ್ಕೆ ಏಡ್ಸ್ ಬಂತು, ಈ ರೀತಿಯಾದಂಥ ಒಂದು ರೀಸನ್ಗಳನ್ನು ಕೊಡ್ತಿರ್ತಾರೆ. ಸೊ ಅದು ಏನು ಲಾರಿ ಡ್ರೈವರ್ಸ್ಗಳಾಗಿರ್ಬೋದು, ಆ ಥರ ತಿರುಗಾಡುವಂಥವ್ರು ನಿಮಗೆ ಏಡ್ಸ್ ತಂದಿಡ್ತಾರಾ ಅಥವಾ ನೀವೇನಾದರೂ ಏಡ್ಸ್ನ ಹರಡ್ತೀರಾ? ಫಸ್ಟ್ ಆಫ್ ಆಲ್ ಓಕೆನಾ, ಅವರು ಸೆಕ್ಸ್ ಎಲ್ಲಿ ಮಾಡ್ತಾರೆ ಅನ್ನೋದು ಅವ್ರಿಗೇನಾದರೂ ಕನ್ಫರ್ಮೇಷನ್ ಇರುತ್ತಾ? ಇವಾಗ ನಮ್ಮ ಹತ್ರ ಬರ್ತಾರೆ ಅಂತಬಿಟ್ಟು ಓಕೆ, ನಮ್ಮಿಂದಾನೇ ಹರಡುತ್ತೆ ಅಂತಬಿಟ್ಟು ಓಕೆ. ದೆನ್ ಇನ್ನೊಂದೇನು ಗೊತ್ತಾ, ಏಡ್ಸ್ ಯಾವಾಗ ಬರುತ್ತೆ, ಬ್ಲಡ್ ಏನಾದರೂ ಇದು ಮಿಕ್ಸೆಡ್ ಆದ ಅಂತಿಲ್ಲ ಅಂದರೆ ಬರುತ್ತೆ. ಓಕೆ, ಹೌದಲ್ವಾ? ನಾವೆಲ್ಲ ಸೇಫ್ಟಿ ಇಲ್ಲಾದ ಯಾವ ಟ್ರಾನ್ಸ್ಜೆಂಡರ್ಸು ಮಾಡಲ್ಲ. 2-3 ವಿತೌಟ್ ಸೇಫ್ಟಿ ಯಾರು ಮಾಡಲ್ಲ. 2-3 ಹಾಕಿರ್ತಾರೆ. ಆದ ತಕ್ಷಣನೇ ಸುಮ್ಮನೆ ಎಲ್ಲ ಅವ್ರಿಗೆ ಗೊತ್ತಿರಲ್ಲ ಅವ್ನು ಎಲ್ಲ ಆಗ್ತಾನೋ ಏನು ಮಾಡ್ತಾನೋ, ಆಯ್ತಾ ಹೋಯ್ತಾ ಇರೋ ಅಂತಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇನೆ. ದೆನ್ ವಿತೌಟ್ ಸೇಫ್ಟಿ ಯಾಕಂತಿಲ್ಲ ಅಂದ್ರೆ ಯಾಕೆ ಮಾಡಬೇಕು? ಯಾಕಂತಿಲ್ಲ ಅವನು ಒಬ್ಬನೇ ಬರ್ತಾನ, ತುಂಬಾ ಜನ ಬರ್ತಾನೆ ಇರ್ತಾರೆ. ಹೌದಲ್ಲ, ನಮ್ದು ಇಂಟೆನ್ಷನ್ ಏನಿರುತ್ತೆ ಅಂತಿಲ್ಲ ಅಂದ್ರೆ ಜಸ್ಟ್ ದುಡ್ಡು ಕೊಡ್ತಾನ, ಸುಮ್ಮನೆ ಹಿಂಗೆ ಅಲ್ಲಾಡಿಸ್ಬೇಕು ಕಳಿಸ್ಬೇಕು ಅಷ್ಟೇ. ಅದ್ಬಿಟ್ಟು ನಮ್ಮ ಕಡೆಯಿಂದ ಹಂಗೇನಾದ್ರೂ ಅವ್ರಿಗೆ ಬರ್ಬೇಕು ಅಂದ್ರೆ ಅವ್ರಿಗಿಂತ ಮುಂಚೆಗೆ ನಮ್ಗೆ ಬರ್ಬೇಕಲ್ವಾ? ಹೌದಲ್ವಾ? ಅವ್ರು ನಾವು ತುಂಬಾ ಜನದ ಹತ್ರ ಹೋಗ್ತೀವಿ, ಅವ್ರು ನಮ್ಮ ಹತ್ರ ಒಬ್ಬರ ಹತ್ರ ಬಂದ್ಬಿಟ್ಟು ಲೈಕ್ ಇನ್ನೊಂದೇನು ಗೊತ್ತಾ, ಸೆಕ್ಸು ಜಾಸ್ತಿ ಅಂತಿಲ್ಲ ಅಂದ್ರೆ ಲೈಕ್ ಲೇಡೀಸ್ ಜೊತೆ ಮಾಡೋದ್ರಿಂದ ಲೈಕ್ ಅದಾಗೋದು, ನಮ್ಮ ಟ್ರಾನ್ಸ್ ಕಮ್ಯುನಿಟಿಲಿಂದ ಮಾಡೋದ್ರಿಂದ ಆಗಲ್ಲ. ಯಾಕಂತಿಲ್ಲ ಅಂದ್ರೆ ಕೆಲವೊಂದು ಲೇಡೀಸು ಪೀರಿಯಡ್ಸು ಅದೆಲ್ಲನೂ ಆಗಿರ್ತಾರಲ್ಲ, ಬ್ಲಡ್ಲಿಂದಾನೇ ತಾನೇ ಅದಾಗೋದು. ಬ್ಲಡ್ಲಿಂದ ಏನಾದರೂ ಇದಾಯಿತು ಅಂತೆಲ್ಲ ಅಂತಾನೆ ಏಡ್ಸ್ ಬರೋದು. ಅದ್ರಲ್ಲಿಂದ ಆಗುತ್ತೆ. ನಮ್ಮ ಜೊತೆಲಿಂದ ಮಾಡ್ದ ಅಂತೆಲ್ಲ ಮೊದಲು ನಮಗೆ ಬರಬೇಕು. ಇದುವರೆಗೂ ತುಂಬಾ ಟ್ರಾನ್ಸ್ ಕಮ್ಯುನಿಟಿದಲ್ಲಿ ಟ್ರಾನ್ಸ್ಜೆಂಡರ್ಸ್ಗೆಲ್ಲ HIV ಬಂದೇ ಇಲ್ಲ. ಬಂದಿರುತ್ತೆ ಎಲ್ಲೋ ಒಂದು ಇಬ್ಬರಿಗೆ ಇಲ್ಲ ಅಂತೆಲ್ಲ ನಮ್ಗೆ ಅವೇರ್ನೆಸ್ ಬರ್ತಾ ಇದೆ. ನಮ್ಗೆ ಇನ್ನೊಂದು ಏನಂತ ಹೇಳಿದ್ರೆ ಕಮ್ಯುನಿಟಿ ಕಡೆಯಿಂದ ಲೈಕ್ ನಾವು ಸೆಕ್ಸ್ ವರ್ಕ್ ಮಾಡಲಿ ಬಿಡಲಿ ಪ್ರತಿ ಮಂತ್ ನಮಗೆ ಚೆಕಪ್ ಮಾಡ್ತಾರೆ. ಪ್ರತಿ ಮಂತ್ ಚೆಕಪ್ ಮಾಡ್ತಾರೆ ಎಲ್ಲರಿಗೂ. ಕಮ್ಯುನಿಟಿಗಳಲ್ಲಿ ನಮ್ಗೆ ಏನಾದ್ರು ಆಯ್ತು ಅಂತಂದ್ರೆ ಬನ್ನಿ ಚೆಕಪ್ ಮಾಡ್ತೀವಿ ಅಂತಬಿಟ್ಟು ಚೆಕಪ್ ಮಾಡಿ ಅವೇರ್ನೆಸ್ ನಿಮಗೆ ಇದು ಮಾಡಿ. ಹೌದು ಕಮ್ಯುನಿಟಿ ಎಲ್ಲಾನು ಚೆಕಪ್ ಮಾಡುತ್ತೆ. ಓಕೆ, ಈಗ ಜಾನು ಅಂದ್ರೆ ಈಗ ಸ್ಯಾಲ್ರಿ ಅಂತಾನೆ ತಗೊಳ್ಳೋಣ ಇದನ್ನ. ಈಗ ಕಸ್ಟಮರ್ಸ್ ಬಂದು ಕೊಡುವಂತಹ ಹ್ಯೂಜ್ ಅಮೌಂಟ್ ನಿಮ್ಗೆ ಒಂಥರ ಸ್ಯಾಲ್ರಿ ಥರ. ನಿಮಗೆ ಅತಿ ಹೆಚ್ಚಾಗಿ ಬಂದಂತಹ ಹಣ ಯಾವುದು? ಒಬ್ಬ ಕಸ್ಟಮರ್ ನಿಮಗೆ ಪೇ ಮಾಡಿರ್ತಾರೆ ಅಥವಾ ನಿಮಗೆ ಖುಷಿಯಾಗಿರುವಂತಹ ಹಣ ಎಷ್ಟು? ದೆನ್ನು ನಾನು ಸೆಕ್ಸ್ ವರ್ಕು ಅಂತಿಲ್ಲ ಅಂದರೆ ನಾನು ಸ್ವಲ್ಪ ನೋಡೋಕೆ ಚೆನ್ನಾಗಿದ್ದೀನಿ ಅಂತಬಿಟ್ಟು ರೋಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲೈಕ್ 1948 ಲೈಕ್ ಅದು ತುಂಬ ಹಳೇದು. 1948 ನಾನು ಇನ್ನೂ ಹುಟ್ಟಿರ್ಲಿಲ್ಲ, ಲೈಕ್ ಜಸ್ಟ್ ಹೇಳ್ತಾ ಇರೋದು, ಲೈಕ್ ತುಂಬ ಹಳೇದು. ಸುಮ್ಮನೆ ನಿಲ್ಲಿಸ್ಬಿಡೋರು ಓಕೆನಾ, ಲೈಕ್ ತುಂಬ ಚೆನ್ನಾಗಿರೋರು ಬ್ಯೂಟಿಫುಲ್ ಆಗಿರೋರು ರೋಡಲ್ಲಿ ನಿಲ್ಲಿಸ್ಬಿಡೋರು. ಯಾಕಂತಂದ್ರೆ ಅವ್ರನ್ನ ಅಟ್ರಾಕ್ಷನ್ ಮಾಡ್ಕೊಂಬಿಟ್ಟು ಜನ ಬರ್ತಾರೆ ಅಂತ. ಅದಾದಮೇಲೆ ಒಳಗಡೆ ಮಾಡೋರು ಬೇರೆ ಥರ ಇರ್ತಾರೆ. ಅದರಲ್ಲಿ ನಮ್ಗೆ ಅರ್ಥ ಲೈಕ್ ಅಲ್ಲಿ ರೂಮ್ದೇನಿರುತ್ತೆ ಅದನ್ನ ಶೇರಿಂಗ್ಸ್ ಅವ್ರದ್ದು ಅರ್ಧ, ಎಲ್ಲ ವಯಸ್ಸಳ ಎಲ್ಲಾನು ಇದ್ದೇ ಇರ್ತಾನೆ ಕೆಲವೊಬ್ರು, ಅವ್ರಿಗರ್ಧ ಲೈಕ್ ಕೆಲವೊಬ್ರು ಲೈಕ್ ಶೇರಿಂಗ್ ಇರುತ್ತೆ, ಎಲ್ಲಾನು ಶೇರಿಂಗ್ ಇರ್ತಾರೆ. ಕೆಲವೊಬ್ರು ಡಾನ್ಗಳು ಎಲ್ಲಾನು ಇರ್ತಾರೆ ನೋಡಿ, ಎಕ್ಸಾಕ್ಟ್ಲಿ ಜನ ಇಲ್ಲಿ ಕೇಳಲೇಬೇಕು. ಈಗ ನಿಮ್ ಜೊತೆ ಈ ಪೊಲಿಟಿಷಿಯನ್ಸ್, ಪೊಲೀಸ್, ಕ್ರೈಮ್ ಮಾಡೋರು ಎಲ್ಲರೂ ಬರ್ತಾರ? ಆಬ್ವಿಯಸ್ಲಿ ಕಾಮ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ತಾನೆ, ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಕಾಮ ಅನ್ನೋದು ಎಲ್ರಿಗೂ ಇದ್ದೇ ಇರ್ತಾರೆ. ಇವಾಗ ಇನ್ನೊಂದೇನು ಅಂತಿಲ್ಲ ಅಂದ್ರೆ ಇವಾಗ 99% ಹುಡುಗಿಯರ್ಗೆ ಯಾರಿಗೂ ತಿರುಗ್ಬಿಟ್ಟು ನೋಡ್ತಾನೆ ಇಲ್ಲ. ಹೌದು,
ಇವಾಗೆಲ್ಲ ಟ್ರಾನ್ಸ್ ಎಷ್ಟೊಂದು ಚೆನ್ನಾಗಿದ್ದಾರೆ, ಹುಡುಗಿಯರು ಅವ್ರ ಮುಂದೆ ಏನೂ ಇಲ್ಲ. ಎಲ್ರಿಗೂ ಇವಾಗ ಲೈಕ್ ಇವ್ರು ಟ್ರಾನ್ಸ್ ಇವರು ಇಷ್ಟೊಂದು ಚೆನ್ನಾಗಿದ್ದಾರಾ ಅಂತ ಬಿಟ್ಟು ಅವಾಗ ಹೆಂಗ್ ಬೇಕು ಹಂಗೆ ಇರ್ತಾ ಇದ್ರು. ಇವಾಗ ಎಲ್ಲಾನು ಅಫಿಷಿಯಲ್ ಮಾಡ್ರನ್ ಅಂತ ಹೇಳಿದ್ರೆ ಮಾಡ್ರನ್. ಇವ್ರು ನೋಡ್ದ ಅಂತ ಹೇಳಿದ್ರೆ ಏನ್ ಗುರು ಇದು, ಏನ್ ಪೀಸ್ ಇದೆ ಗುರು ಅಂತಾನೆ ಅಂತಾರೆ. ನೀವು ಕೆಲವೊಂದು ಕಮ್ಯುನಿಟಿ ಫಂಕ್ಷನ್ಸ್ಗಳು ಹೋಗಿ ಲೈಕ್ ಯಾವ್ದಾದ್ರು ಫಂಕ್ಷನ್ಸ್ ಇದೆ ಅಂದ್ರೆ ಹೇಳ್ತೀನಿ, ನೀವು ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಲೈಕ್ ಅವ್ರ ಮೇಕಪ್ ನೋಡಿ, ಅವ್ರು ರೆಡಿ ಆಗೋದು ನೋಡಿ, ಏನ್ ಬ್ಯೂಟಿಫುಲ್ ಆಗಿರ್ತಾರೆ ಗೊತ್ತಾ. ಹುಡುಗಿಯರೇ ಏನಿರಲ್ಲ, ಹೌದು, ಅಷ್ಟು ಬ್ಯೂಟಿಫುಲ್ ಅದು ತುಂಬಾ ಮುದ್ದಾಗಿರ್ತಾರೆ, ಚೆನ್ನಾಗಿರ್ತಾರೆ, ತುಂಬಾ ಲಕ್ಷಣವಾಗಿ ಕೂಡ ಲಕ್ಷಣ. ಓ ಅಪ್ಪ, ಕೆಲವೊಬ್ಬರು ನೋಡ್ದ ಅಂತಿಲ್ಲ ಅಂದ್ರೆ ನಾನೇ ಕೆಲವೊಂದ್ ಟೈಮಲ್ಲಿ ಶಾಕ್ ಆಗ್ಬಿಟ್ಟಿದ್ದೀನಿ ಗೊತ್ತಾ, ಇವ್ರ ಟ್ರಾನ್ಸ್ ಇವ್ರು ಅಂತ. ಫಸ್ಟ್ ಅಲ್ಲಿ ನಾನು ಹೆಂಗೆ ಶಾಕ್ ಆಗ್ತಾ ಇದ್ದೆ, ಇವ್ರು ಟ್ರಾನ್ಸಾ ಅಂತ ಬಿಟ್ಟು. ಹುಡುಗಿಯರ್ನೇ ಮೀರ್ಸಕೊಂತವ್ರು ಇದ್ದಾರೆ, ಪೊಲಿಟಿಷಿಯನ್ಸು, ಪೊಲೀಸು, ಅದೆಲ್ಲ ಎಲ್ರು. ಓಕೆ ಜಾನು, ಇನ್ನು ನಾವು ಇದು ಒಂಥರ ಯೂನಿವರ್ಸಲ್ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ನೀವು ಈ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನೋದು ಆಗುತ್ತಾ ನಿಮಗೆ ಅಂತ? ನೋ, ಆಗಲ್ಲ. ಮಕ್ಕಳು ಸಹ ಇಲ್ಲ, ಪೀರಿಯಡ್ಸ್ ಆಗಲ್ಲ ಅಂದ್ರೆ ಮಕ್ಕಳು ಆಗಲ್ಲ. ನನ್ಗೆ ಏನ್ ಗೊತ್ತಾ, ಕೆಲವೊಂದು ಇದ್ರಲ್ಲಿ ಎಲ್ಲ ನೋಡಿದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹುಡುಗರಿಗೆ ಪಾಪು ಆಗೋದು ನೋಡಿದೀನಿ, ಲೈಕ್ ಟ್ರಾನ್ಸ್ಜೆಂಡರ್ಗೆ ಪಾಪು ಆಗೋದು ನೋಡಿದೀನಿ. ಅದು ಯಾವ್ದು ಸತ್ತು ಯಾವ್ದು ಸುಳ್ಳು ನನಗೆ ಗೊತ್ತಿಲ್ಲ, ನೀವು ನೋಡಿರ್ತೀರಾ? ನೋಡಿದೀನಿ. ಅದ್ ನನ್ಗೇನೆ ಲೈಕ್ ಹಂಗೇನಾದ್ರು ಆಗೋದೇನಾದ್ರು ಇತ್ತು ಅಂತಿಲ್ಲ ಅಂದ್ರೆ ಲೈಕ್ ಎಲ್ಲಾ ಕಡೆಯಲ್ಲಿ ಟ್ರಾನ್ಸ್ಜೆಂಡರ್ಸ್ ಮಕ್ಕಳೇ ಜಾಸ್ತಿ ಆಗ್ಬಿಡ್ತಾ ಇದ್ರು, ಹೌದಲ್ಲ? ಅದಾಗಲ್ಲ ಅನ್ಸುತ್ತೆ. ದೆನ್ ಇನ್ನೊಂದು ಏನ್ ಗೊತ್ತಾ, ಲೈಕ್ ತಮಿಳಲ್ಲಿ ಯಾವುದೋ ಒಂದು ರೀಸೆಂಟ್ ಆಗಿ ಒಂದು ಟ್ರಾನ್ಸ್ ಕಮ್ಯುನಿಟಿಗೆ ಮಗು ಆಯ್ತು ಅಂತ ಬಿಟ್ಟು ಒಂದು ತುಂಬಾ ಅವೇರ್ನೆಸ್ ಬಂತು. ಶೀಸ್ ಬಂದ್ಬಿಟ್ಟು ಹುಡುಗ ಬಂದ್ಬಿಟ್ಟು ಲೆಸ್ಬಿಯನ್. ಲೆಸ್ಬಿಯನ್ ಅಂದ್ರೆ ಹುಡುಗಿ ಓಕೆ. ಹುಡುಗ ಬಂದ್ಬಿಟ್ಟು ಲೆಸ್ಬಿಯನ್, ಓಕೆನಾ? ಟ್ರಾನ್ಸ್ ಮೆನ್ ಅವನು. ಲೈಕ್ ಹುಡುಗಿ ಬಂದ್ಬಿಟ್ಟು ಅವಳು ಟ್ರಾನ್ಸ್ ಗರ್ಲ್ ಅಂತಿಲ್ಲ ಅಂದ್ರೆ ಅವ್ರು ಆಪರೇಷನ್ ಮಾಡ್ಕೊಂಡಿಲ್ಲ, ಓಕೆನಾ? ಒಂದು ಹುಡುಗಿ ಹೊಟ್ಟೆಲಿಂದಾನೇ ಅವ್ರು ಜನ್ಮ ಕೊಟ್ಟಿರೋದು, ಗೊತ್ತಾಯ್ತಾ? ಅವರು ರಿಯಲ್ ಹುಡುಗಿ ಇದ್ದವರು ಹುಡುಗ ಆಗಿದ್ದಾರೆ, ಹುಡುಗ ಇದ್ದವರು ಹುಡುಗಿ ಆಗಿದ್ದಾರೆ, ಚೇಂಜಸ್ ಆಗಿದ್ದಾರೆ. ಅದ್ರಿಂದ ಅವ್ರಿಬ್ರು ಲವ್ ಮಾಡ್ಬಿಟ್ಟು ಲೈಕ್ ಅವ್ರ ಮಗು ಮಾಡ್ಕೊಂಡಿರೋದು. ಅಂದ್ರೆ ಈ ತರ ಏನಾಗಿಲ್ಲ. ಟ್ರಾನ್ಸ್ ರಿಯಲ್ ಟ್ರಾನ್ಸ್ ಗಳಿಗೆಲ್ಲ ಮಗು ಆಗೋದಿತ್ತು ಅಂತಿಲ್ಲ ಅಂದ್ರೆ ಇವತ್ತು ಯಾರು ಸಮಾಧಿಗೆ ಎಲ್ಲರೂ ನಿಂತ್ಕೊಂತಿರಲ್ಲ. ಶಿಸ್ತಾಗ ಒಂದ್ ಮದ್ವೆ ಮಾಡ್ಕೊಂಡ್ಬಿಟ್ಟು ಒಂದ್ ಪಾಪು 2 ಪಾಪುನ ಮಾಡ್ಕೊಂಡ್ಬಿಟ್ಟು ಆರಾಮ್ಸಿ ಅವ್ರ ಜೀವನ ಮಾಡ್ತಾರೆ ಸಮಾಜದಲ್ಲಿ. ಅವರು ಒಳ್ಳೆ ಹೌದು. ಓಕೆ ಜಾನು, ಇನ್ನ ನಾವು ಇನ್ನೊಂದು ಸ್ಟೆಪ್ ಮುಂದೆ ಹೋಗೋದಾದ್ರೆ, ನಿಮ್ದ್ರಲ್ಲಿ ಮದುವೆ ಅನ್ನೋದು ಆಗುತ್ತಂತೆ ಅಂದ್ರೆ ನೀವೆಲ್ಲ ಸೇರ್ಕೊಂಡು ಬೆಳಿಗ್ಗೆ ತಾಳಿ ಕಟ್ಟಿದ್ರೆ ರಾತ್ರಿ ಆ ತಾಳಿನ ಏನೋ ಹಾರ್ದಾಕತ್ತಾರ, ಅದೇನೋ ಕೂತಂಡವ ಮದ್ವೆ ಅಂತ ಬಿಟ್ಟು ಅದು ತಮಿಳಲ್ಲಿ ತುಂಬಾ ಫೇಮಸ್. ಒಂದು ದೇವರಿಗೆ ಅದ್ರದ್ದೇನೋ ಒಂದು ಹಿಸ್ಟ್ರಿನೇ ಇದೆ. ಲೈಕ್ ರಾಮಾಯಣ ಮಹಾಭಾರತದಲ್ಲಿ ಬರುತ್ತೋ ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಲೈಕ್ ಒಂದು ರಾಜ ಯುದ್ಧಕ್ಕೆ ಹೋಗ್ತಾ ಇರ್ತಾನಂತೆ. ಆ ಮೂಮೆಂಟ್ ಅಲ್ಲಿ ಲೈಕ್ ಅವನು ಇನ್ನು ಮದ್ವೆ ಆಗಿರಲ್ವಲ್ಲ, ಅವ್ನ್ ಸಾಯ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಲೈಕ್ ಮದ್ವೆ ಆಗ್ಬಿಟ್ಟೆ ಹೋಗ್ಬೇಕು ಅಂದ್ರೆ ಅವ್ನ್ ಬ್ರಹ್ಮಚಾರಿಯಾಗಿ ಸಾಯ್ಬಾರ್ದು, ಮದ್ವೆ ಆಗ್ಬಿಟ್ಟೆ ಸಾಯ್ಬೇಕು ಅಂದಾಗ ಯಾವ ಹೆಣ್ಮಗುನು ಮುಂದೆ ಬರ್ಲಿಲ್ಲ ಅಂತೆ ಮದ್ವೆ ಮಾಡ್ಕೊಳಕೋಸ್ಕರ. ಅಯ್ಯೋ ಅವ್ನ್ ಸತ್ತೋಗ್ಬಿಡ್ತಾನೆ ಯುದ್ಧದಲ್ಲಿ, ನಾನ್ ಯಾಕೆ ಮದ್ವೆ ಮಾಡ್ಕೊಳ್ಳಿ ಅಂತ. ಆ ಮೂಮೆಂಟ್ ಅಲ್ಲಿ ಒಂದ್ ಟ್ರಾನ್ಸ್ ಬಂದ್ಬಿಟ್ಟು ನಾನ್ ನಿನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಬಿಟ್ಟು ಹೇಳಿದಾಗ ಅವ್ನ್ ತಾಳಿ ಕಟ್ಬಿಟ್ಟು ಮದ್ವೆ ಮಾಡ್ಕೊಂತಾನೆ. ಅವ್ನ್ ಯುದ್ಧದಲ್ಲಿ ಸಾಯ್ತಾನೆ. ಅದಕ್ಕೋಸ್ಕರನೇ ಒಂದು ದೊಡ್ಡ ಜಾತ್ರೆನೇ ನಡೆಯುತ್ತೆ ತಮಿಳ್ನಾಡಲ್ಲಿ. ತುಂಬಾ ದೊಡ್ಡ ಜಾತ್ರೆ ನಡೆಯುತ್ತೆ. ಆ ಲೈಕ್ ರಿಯಲ್ ಗಂಡ ಸತ್ತಾಗೂ ಹಂಗ ಅಳ್ತಾರೋ ಇಲ್ವೋ ಗೊತ್ತಿಲ್ಲ ಜನ. ಲೈಕ್ ತುಂಬಾ ಒನ್ ಡೇ ಏನು ಅಂತ ಫುಲ್ಲು ರೆಡಿ ಆಗ್ಬಿಟ್ಟು ಹೆಣ್ಣು ಲೈಕ್ ಮದ್ವೆ ಹೆಣ್ಣು ಹೆಂಗಿರ್ತಾರೆ ತಾನೆ ಆ ತರ ಎಲ್ಲಾರು ಫುಲ್ಲು ಅಲಂಕಾರ ಮಾಡ್ಕೊಂಡ್ಬಿಟ್ಟು ರೆಡಿ ಆಗ್ತಾರೆ. ಸ್ವಾಮೀಜಿಗಳ ಹತ್ರ ತಾಳಿ ಕಟ್ಟಿಸ್ಕೊಂತಾರೆ. ನೆಕ್ಸ್ಟ್ ಡೇ ಬಳೆಲಿಂದ ಹಿಡ್ಕೊಂಡ್ಬಿಟ್ಟು ಎಲ್ಲ ಅರಿಶಿನ ಕುಂಕುಮ ಎಲ್ಲಾ ತೆಗೆದ್ಬಿಟ್ಟು ಅಳ್ತಾರೆ. ಅದು ತಮಿಳ್ನಾಡಲ್ಲಿ. ನಾನೆಲ್ಲ ಮಾಡಲ್ಲ, ಗೊತ್ತಿಲ್ಲ. ತುಂಬಾ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಅದಕ್ಕೆ ಅದು ತಮಿಳ್ನಾಡಲ್ಲಿ ನಡೀತೆ ಕೂತಂಡವ ಮದ್ವೆ ಅಂತ ಬಿಟ್ಟು ಏನೋ ಮಾಡ್ತಾರೆ. ಅದು ನಮ್ದ್ರಲ್ಲಿ ಅಂತ ಹೇಳಿದ್ರೆ ರಂಡೆ ಹುಣ್ಣಿಮೆ ಜಾಸ್ತಿ ಮಾಡ್ತಾರೆ. ರಂಡೆ ಹುಣ್ಣಿಮೆ ಎಲ್ಲಮ್ಮನ್ಗೆ ಲೈಕ್ ಮುತ್ತು ಕೊಟ್ಟಿರೋರೆಲ್ಲಾರು ಲೈಕ್ ನಮ್ ತರ ಇರೋರೆಲ್ಲರೂ ಏನ್ ಮಾಡ್ತಾರೆ ಅಂತೆಲ್ಲ ಅಂದ್ರೆ ಲೈಕ್ 1 ಮಂತ್ ಅರ್ಚನಾ ಕುಂಕುಮ ತಾಳಿ ಗೀಳಿ ಏನೂ ಇಡಲ್ಲ. ಲೈಕ್ ಒಂದ್ ವಿಧವೆ ಹೆಂಗಿರ್ತಾರೆ ತಾನೆ ಹಂಗಿರ್ತಾರೆ. ಅದಾದ್ಮೇಲೆ ಲೈಕ್ ಇನ್ನೊಂದು ಯಾವ್ದೋ ಒಂದು ಗೊತ್ತಿಲ್ಲ ನಂಗೆ, ಯಾವ್ದೋ ಒಂದು ಹುಣ್ಣಿಮೆ ತರ ಯಾವ್ದೋ ಒಂದು ಬರುತ್ತೆ. ಅದಾದ್ಮೇಲೆ ಮತ್ತೆ ಭರತ್ ಹುಣ್ಣಿಮೆ ಬರುತ್ತೆ. ಅದಾದ್ಮೇಲೆ ಮತ್ತೆ ಮುತ್ತೈದೆ ಹಾಕ್ತಾರೆ. ಎಲ್ಲಮ್ಮನ್ಗೋಸ್ಕರ ಅದು ಮಾಡ್ತಾರೆ ಜಾಸ್ತಿ. ಎಲ್ಲಮ್ಮನ್ಗೋಸ್ಕರ ಲೈಕ್ ಟ್ರಾನ್ಸ್ ಕಮ್ಯುನಿಟಿ ಅವ್ರು ಅದ್ ಮಾಡೇ ಮಾಡ್ತಾರೆ. ಅದನ್ನ ನಾನ್ ಮಾಡ್ತೀನಿ. ನೀವು ಮಾಡ್ತೀರಾ? ಅದನ್ನ ನಾನ್ ಮಾಡ್ತೀನಿ. ಓಕೆ. ಇನ್ನ ಮಂಗಳಮುಖಿಯರು ಸತ್ತಂತಹ ಸಂದರ್ಭದಲ್ಲಿ
ಅವ್ರನ್ನ ಬೆಳಗಿನ ಜಾವ ಅಂದರೆ ಹಗಲು ಹೊತ್ತಲ್ಲಿ ಅವ್ರನ್ನ ಮಣ್ಣು ಮಾಡಲ್ಲ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು, ಅದರಲ್ಲಿ ಮುಖ್ಯವಾಗಿ ಮಧ್ಯರಾತ್ರಿಯಲ್ಲಿ ಅವರನ್ನ ಮಣ್ಣು ಮಾಡ್ತಾರೆ. ಅವ್ರ ಮುಖ ಯಾರು ನೋಡಬಾರ್ದು ಅನ್ನೋ ಒಂದು ಪದ್ಧತಿ ಇದೆಯಂತೆ. ಇದೆಲ್ಲ ಏನು ಗೊತ್ತಾ, ಇದು ಫಿಲ್ಮ್ಯಾಟಿಕ್ ಅಂತೆಲ್ಲ ಹೆಂಗೆ ಅಂತೆಲ್ಲ ಅಂದ್ರೆ ಈ ಫಿಲಮ್ ಇವರು ಕ್ರಿಯೇಟ್ ಮಾಡಿರೋದು. ಇವಾಗ ಯಾವ್ದು ಇಲ್ಲ. ಇವಾಗ ಎಷ್ಟೊಂದು ಆಡಂಬರವಾಗಿ ಸತ್ತಿರೋರ್ದು ಎಷ್ಟೊಂದು ಆಡಂಬರವಾಗಿ ಕರ್ಕೊಂಡು ಹೋಗ್ತಾರೆ. ಯಾರ್ ಬೇಕಾದ್ರೂ ನೋಡ್ಬೋದು, ಯಾರ್ ಬೇಕಾದ್ರೂ ಬರ್ಬೋದು, ಆ ತರದ್ದೇನಿಲ್ಲ. ತುಂಬಾ ಆಡಂಬರವಾಗಿ ಮಾಡ್ತಾರೆ. ಅವಾಗಿನ ಕಾಲದಲ್ಲಿ ಇತ್ತು. ಅವಾಗಿನ ಕಾಲದಲ್ಲಿ ನನ್ಗೆ ಗೊತ್ತಿಲ್ಲ, ಲೈಕ್ ಯಾರು ನೋಡ್ಬಾರ್ದು. ಯಾಕಂತಿಲ್ಲ ಅಂದ್ರೆ ಅವಾಗಿನ ಕಾಲದಲ್ಲಿ ನಮ್ಗೆ ಸ್ಮಶಾನದಲ್ಲಿ ಜಾಗನೇ ಕೊಡ್ತಿರ್ಲಿಲ್ಲ ಅಂತೆ. ಮಣ್ಣು ಮಾಡಕ್ಕೆ ಸ್ಮಶಾನದಲ್ಲಿ ಜಾಗನೇ ಕೊಡ್ತಿರ್ಲಿಲ್ಲ ಅಂತೆ. ಅದಕ್ಕೋಸ್ಕರ ಮೇ ಬಿ ಇರ್ಬೋದು, ನನ್ಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ನೋ, ಅದು ಆಕ್ಚುಲಿ ಏನ್ ರೀಸನ್ ಇದೆ ಅಂತ ನಾನು ಕೇಳಿರೋ ಪಟ್ಟು ನೋಡೋದಾದ್ರೆ, ಸೊ ಅವ್ರ ಮಂಗಳಮುಖಿಯರ ಮುಖನ ಏನಾದ್ರೂ ನೋಡಿದ್ರೆ ಪುನರ್ಜನ್ಮದಲ್ಲಿ ಅಂದ್ರೆ ಮುಂದಿನ ಜನ್ಮದಲ್ಲಿ ಸೊ ಅವರು ಮಂಗಳಮುಖಿಯಾಗಿ ಹುಡ್ತಾರೆ ಅನ್ನುವಂತ ನಂಬಿಕೆ ಇದೆಯಂತೆ. ಅದು ನನಗೂ ಗೊತ್ತಿಲ್ಲ. ಬಟ್ ಇನ್ನೊಂದು ಗೊತ್ತು, ಅವ್ರೇನಾದ್ರು ಸತ್ತ ಅಂತ ಹೇಳ್ತಾ ಅಂದ್ರೆ ಅದಕ್ಕಿಂತ ಮುಂಚೆಗೆ ಚಪ್ಪಲಿಲಿಂದ ಹೊಡಿತಾರೆ ಮಕ ಮುತ್ತಿಲ್ಲಾನು. ಯಾರಿಗೆ? ಸತ್ತೋರ್ಗೆ. ಲೈಕ್ ನಾವು ನಮ್ಮಂತವ್ರು ಏನಾದ್ರು ಸತ್ತ ಅಂತ ಹೇಳಿದ್ರೆ ನಾನು ಕೇಳ್ಪಟ್ಟಿದ್ದೀನಿ, ನಾನು ರಿಯಲ್ ಆಗಿ ನೋಡಿಲ್ಲ. ಚಪ್ಪಲಿಲಿಂದ ಹೊಡೆದ್ಬಿಟ್ಟು ಮೈದಾ ಹಿಟ್ಟುನೋ ಏನೋ ಯಾವ್ದೋ ಹಿಟ್ಟಿಲಿಂದ ಲೈಕ್ ನಮ್ದು ಪಾರ್ಟ್ ಏನಿರುತ್ತೆ ತಾನೆ, ಹೆಣ್ಣುದಾಗಿರುತ್ತೆ ತಾನೆ, ಮತ್ತೆ ಅದನ್ನ ಗಂಡಿನ ಪಾರ್ಟ್ ತರ ಮಾಡ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ತಾರಂತೆ. ಅದೆಲ್ಲಾನು ಮಾಡ್ಬಿಟ್ಟು ಪೂಜೆ ಎಲ್ಲಾನು ಮಾಡ್ಬಿಟ್ಟು ಲೈಕ್ ಈ ಜನ್ಮದಲ್ಲಿ ಆದ್ರೂ ನೀನ್ ಹಿಂಗ್ ಹುಟ್ಟಿದ್ಯಾ, ಮುಂದಿನ ಜನ್ಮದಲ್ಲಾದ್ರೂ ನೀನ್ ಕರೆಕ್ಟಾಗಿ ಹುಟ್ಟು ಅಂತಬಿಟ್ಟು ಮಾಡ್ತಾರಂತೆ. ಅವಾಗ ನಾನ್ ಕೇಳಿರೋಕಂತ ಸ್ಟೋರೀಸ್ಗಳಿದು. ಅದ್ ರಿಯಲ್ ಆಗಿ ನಾನು ಇದುವರೆಗೂ ರಿಯಲ್ ಆಗಿ ಟ್ರಾನ್ಸ್ ಸತ್ತಿರೋದು ನಾನು ನೋಡಿಲ್ಲ. ನೀವು ಹೋಗೇ ಇಲ್ಲ. ಕೇಳಿದೀನಿ ವಿಷಯಗಳು, ಲೈಕ್ ನನ್ನ ಫ್ರೆಂಡ್ಸ್ ಅವ್ರು ಸತ್ತಿದ್ದಾರೆ, ಇವ್ರು ಸತ್ತಿದ್ದಾರೆ ಅಂತ ವಿಷಯಗಳು ಕೇಳಿದೀನಿ, ಲೈಕ್ ಹೋಗಿಲ್ಲ. ಯಾಕೆ ಹೋಗಿಲ್ಲ ನೀವು? ಸೊ ಅಂದ್ರೆ ನಿಮ್ಮವರು ಸತ್ತಂತ ಸಂದರ್ಭದಲ್ಲಿ ಟ್ರಾನ್ಸ್ ಅಂತ ಇಲ್ಲ ಅಂದ್ರೆ ಲೈಕ್ ಅವ್ರವ್ರ ಮನೆ ಅವ್ರವ್ರದ್ದು ಇರುತ್ತೆ ತಾನೆ. ನನ್ಗೆ ಅಷ್ಟೊಂದು ಸತ್ತಿದ್ದಾರೆ ಅಂತ ಬಿಟ್ಟು ಗೊತ್ತಿರುತ್ತೆ, ಬಟ್ ಅಷ್ಟೊಂದು ಕ್ಲೋಸ್ನೆಸ್ ಇರಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಆ ಮೂಮೆಂಟ್ ಅಲ್ಲಿ ಎಲ್ಲ ನಾನು ಹೋಗಿಲ್ಲ. ಲೈಕ್ ಇವಾಗ ಹುಡುಗಿರು ಅಂತೆಲ್ಲ ಅಂದ್ರೆ ಯಾವ್ದೋ ಒಂದು ಹುಡುಗ ಸತ್ತಿದ್ದಾನೆ ಅಂತೆಲ್ಲ ಅಂದ್ರೆ ಲೈಕ್ ಯಾವ್ದೋ ಸಂಬಂಧಿಕರು ಮಾತ್ರ ಹೋಗ್ತಾರ ಇರುತ್ತೆ ಅಲ್ವಾ. ನನ್ಗೆ ಅವ್ರು ಗೊತ್ತಿರಲ್ಲ, ಬಟ್ ಕೇಳಿದೀನಿ ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಸತ್ತಿದ್ದಾರೆ ಅಂತ. ಬಟ್ ಮುಖ ನೋಡ್ಬಾರ್ದು, ಅದ್ ನೋಡ್ಬಾರ್ದು, ಅದೆಲ್ಲ ಸುಳ್ಳು. ಇವಾಗೆಲ್ಲ ಮಾಡ್ತಾರೆ. ಇನ್ನು ಮಂಗಳಮುಖಿಯರ ಆಶೀರ್ವಾದ ಬಹಳ ಒಂದು ಅರ್ಥಗರ್ಭಿತವಾಗಿ, ಅಂದರೆ ಅವ್ರೇನೋ ಕಾಯಿನ್ ಕಚ್ಚಿ ಕೊಡ್ತೀರಾ ನೀವು. ಸೊ ಯಾಕೆ ಅದು ಕಾಯಿನ್ ಕಚ್ಚಿ ಕೊಡೋದು? ಅದರಿಂದ ಏನು ತುಂಬಾ ಜನ ಹೇಳಿದ್ದಾರೆ. ಕೆಲವೊಬ್ರು ಹೇಳ್ತಾರೆ ಅದು ಫೇಕ್ ಅಂತ, ಇನ್ನೊಬ್ರು ಜನ ಹೇಳ್ತಾರೆ ಅದು ರಿಯಲ್ ಅಂತ. ಬಟ್ ಅವ್ರವ್ರ ನಂಬಿಕೆ ಮೇಲೆ. ಬಟ್ ನಾನು ಲೈಕ್ ನನಗೂ ಹೇಳ್ತಾರೆ ಕಾಯಿನ್ ಕೊಡಿ ಅಂತ ಬಿಟ್ಟು, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಬಳೆ ಸಹ ಇದ್ ಮಾಡ್ಕೊಂಡ್ಬಿಟ್ಟು ಎಲ್ಲಾನು ಕೊಡ್ತಾರೆ, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಓಕೆ, ಅದ್ರ ಬಗ್ಗೆ ನನ್ಗೆ ಐಡಿಯಾನು ಇಲ್ಲ ಅದನ್ನ ಏನಕ್ಕೋಸ್ಕರ ಕೊಡ್ತಾರೆ ಅಂತ. ಬಟ್ ನಾನು ಅದನ್ನ ಲೈಕ್ ನಂಬೋದು ಇಲ್ಲ. ಸ್ಪೆಷಲ್ ಆಗಿ ಬೇರೆಯವ್ರು ನಂಬ್ತಾರೆ ಅನ್ಸುತ್ತಲ್ಲ, ನಾನ್ ನಂಬಲ್ಲ. ಇನ್ನೊಂದು ಆಶೀರ್ವಾದ ಅಂತ ಬಿಟ್ಟು ಹೇಳ್ದ, ನಾವು ಕರೆಕ್ಟ್ ಆಗಿ ಏನಾದ್ರು ಇತ್ತು ಅಂತೆಲ್ಲ ಅಂದ್ರೆ ಅದು ಆಶೀರ್ವಾದ ಆಗುತ್ತೆ. ಯಾಕಂತಿಲ್ಲ ಅಂದ್ರೆ ಕೆಲವೊಬ್ರು ನಮ್ಮನ್ನ ಅರ್ಧನಾರೀಶ್ವರ ಶಿವನ್ ರೂಪ ನೋಡ್ತಾರೆ, ಅದು ಆಗುತ್ತೆ. ನಾವೇ ಕರೆಕ್ಟ್ ಆಗಿಲ್ಲ, ನಾವು ಬೇರೆಯವ್ರಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಬಿಟ್ಟು ಹೇಳ್ದ ಅಂದ್ರೆ ಅದು ಸುಳ್ಳು. ದೆನ್ ಇನ್ನೊಂದು ಶಾಪ ಅಂತ ಬಿಟ್ಟು ಹೇಳ್ತಾರಲ್ಲ, ಶಾಪ ತಟ್ಟುತ್ತೆ. ಎಂತವ್ ಶಾಪ ತಟ್ಟುತ್ತೆ ಅಂತ ಹೇಳ್ತಾರೆ ನಮ್ಗೆ ಬೇರೆಯವ್ರು ಯಾರಾದ್ರೂ ಮೋಸ ಮಾಡಿರ್ಬೇಕು, ತುಂಬಾ ನೊನ್ಸಿರ್ಬೋದು, ಆ ಮೂಮೆಂಟ್ ಅಲ್ಲಿ ಶಾಪ ಕೊಡ್ದ ಅಂತೆಲ್ಲ ಅಂದ್ರೆ ನಿಜ ಆಗುತ್ತೆ. ಯಾರೇ ಆಗಿಲ್ಲ, ಒಂದು ಹುಡುಗನೇ ಆಗಿರ್ಲಿ, ಏನೇ ಆಗಿಲ್ಲ ತಟ್ಟುತ್ತೆ. ಆಬ್ವಿಯಸ್ಲಿ ಕರ್ಮ ಇಸ್ ಎ ಬಿಚ್. ಕರ್ಮ ರಿಟರ್ನ್ಸ್, ಹೌದಲ್ವಾ? ಇವಾಗ ನೀವೇ ಒಂದು ಹುಡುಗಿ, ನಿಮ್ಗೆ ಯಾರಾದ್ರೂ ಫುಲ್ಲು ನೊನ್ಸ್ಬಿಟ್ಟಿದ್ದಾರೆ ಅಂತ ಬಿಟ್ಟು ಹೇಳ್ದ, ನೀವು ಶಾಪ ಹಾಕಿದ್ರು ಅದು ತಟ್ಟುತ್ತೆ. ಹೆಣ್ಣಿನ ಕಣ್ಣೀರು ಅದರಿಂದ ನಾವ್ ಏನ್ ಗೊತ್ತಾ, ಎಲ್ಲಾನು ಬಿಟ್ಬಿಟ್ಟು ಬಂದಿರ್ತೀವಿ. ನಮ್ಮನ್ನ ತುಂಬಾ ನೊನ್ಸಿದ ಅಂತಂದ್ರೆ ನಾವು ಶಾಪ ಆಗ್ದ ಅಂದ್ರೆ ಶಾಪ ತಟ್ಟುತ್ತೆ. ದೆನ್ ಇನ್ನೊಂದ್ ಏನ್ ಗೊತ್ತಾ, ಲೈಕ್ ಅವೇರ್ನೆಸ್ ಹೆಂಗ್ ಹುಟ್ಟಾಕ್ಬಿಟ್ಟಿದ್ದಾರೆ ಅಂತ ಹೇಳ್ದಂದ್ರೆ, ಅಯ್ಯೋ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ದಂದ್ರೆ ಅವ್ರು ಶಾಪ ಆಗ್ಬಿಡ್ತಾರೆ. ಅಯ್ಯೋ ನಾನೇ ಬೇಡ್ಕೊಂಡ್ ತಿಂತ ಇದೀನಿ, ನನ್ನ ಹತ್ರ ಏನ್ ದುಡ್ಡಿಲ್ಲ ಅಂತ ಹೇಳಿದ್ಮೇಲೆ ನಾವು ಬೇರೆಯವ್ರಿಗೆ ಹೆಂಗ್ ದುಡ್ಡು ಕೊಡಕ್ ಸಾಧ್ಯ? ಇವಾಗ ನನ್ನ ಹತ್ರ ಇತ್ತು ಅಂತ ಹೇಳಿದ್ರೆ ನಾನು ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ? ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಶಾಪ ಆಗ್ಬಿಡ್ತಾರೆ, ಅದೆಲ್ಲ ನಿಜ ಆಗುತ್ತೆ, ಅದೆಲ್ಲ ಸುಳ್ಳು. ಕಂಪ್ಲೀಟ್ಲಿ ಸುಳ್ಳದು. ತುಂಬಾ ಜನಕ್ಕೆ ಹೆಂಗೆ ಅಂತ ಹೇಳಿದ್ರೆ, ಅಯ್ಯೋ ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಶಾಪ ಆಗ್ಬಿಡ್ತಾರೆ. ಇವಾಗ ನಿನ್ನ ಹತ್ರನೇ ಇಲ್ಲ ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ಬಿಟ್ಟು ತಗೊಂಡ್ಬರ್ತೀಯಾ? ನಿನ್ನ ಹತ್ರ ಇದ್ರೆ ನೀನ್ ಕೊಡ್ತೀಯಾ? ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಅವ್ರು ಏನ್ ಶಾಪ ಹಾಕಿದ್ರು ಅದ್ ತಟ್ಟಲ್ಲ. ಅದೆಲ್ಲ ಫೇಕ್, ಅದೆಲ್ಲ ನಾನ್ ನಂಬಲ್ಲ. ಅದನ್ನೆಲ್ಲ ನಿಜ ಅಲ್ವಾ? ರಿಯಾಲಿಟಿ ಅಲ್ವಾ ಅದು? ಎಸ್, ರಿಯಾಲಿಟಿ. ಕೊನೆಯದಾಗಿ ವಾಯ್ಸ್ ಟೋನ್ ಹೆಂಗ್ ಚೇಂಜ್ ಮಾಡ್ಕೊಂಡ್ರಿ ನೀವು? ಹಾರ್ಮೋನ್ಸ್ ಅದೇ ಇಂಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಕೆಲವೊಂದು ಟೈಮಲ್ಲಿ ಹುಡುಗನ ವಾಯ್ಸ್ ಬರುತ್ತೆ, ಕೆಲವೊಂದು ಟೈಮಲ್ಲಿ ಹುಡುಗಿ ವಾಯ್ಸ್ ಬರುತ್ತೆ. ಎಲ್ಲಾನು ಲೈಕ್ ಮೇಂಟೈನ್ ಮಾಡ್ತಾ ಇರ್ತೀನಿ, ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಮ ಮಂಗಳಮುಖಿಯರು, ಟ್ರಾನ್ಸ್ ವುಮೆನ್ಸ್ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಸೊ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಅಲ್ವಾ? ಬಹಳ ಒಂದು ಕಡೆ ಖುಷಿ ಆಗುತ್ತೆ ಜಾನು. ಸೊ ಅಂತಹ ಹೆಣ್ಣು ಮಕ್ಕಳಿಗೆ ಇನ್ನೂ ಎಷ್ಟು ಜನ ಹುಟ್ಕೊಳ್ತಾರೋ ಗೊತ್ತಿಲ್ಲ.
ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಿ ಕೊನೆಯದಾಗಿ ನಮ್ಮ ಸ್ಪೀಡ್ ನ್ಯೂಸ್ ವತಿಯಿಂದ? ಆ್ಯಕ್ಚುಲಿ ನಾನು ಬೇರೆಯವ್ರು ನೋಡ್ಬಿಟ್ಟು ನಾನು ಇನ್ಸ್ಪಿರೇಷನ್ ಆಗಿರೋದು. ಯಾಕಂತ ಹೇಳಿದ್ರೆ ಲೈಕ್ ಕೆಲವೊಂದು ಕಡೆಯಲ್ಲೆಲ್ಲ ಲೈಕ್ ಇದಕ್ಕೆ ಅಂತ ಹೇಳ್ಬಿಟ್ಟು ಸೀಮಿತ ಮಾಡಿಬಿಟ್ಟಿದ್ದಾರೆ. ಒಬ್ಬೊಬ್ಬರು ಬೆಳಕಿಗೆ ಬದಲಾಗಿ ನಮ್ಮಲ್ಲಿನೂ ಒಂದು ಆಸೆ ಹುಟ್ಟುತ್ತೆ, ಅಯ್ಯೋ ನೋಡಿ ಲೈಕ್ ಅವ್ರು ಈ ಥರ ಸಾಧನೆ ಮಾಡಿದ್ದಾರೆ, ಅವ್ರು ಆ ಥರ ಸಾಧನೆ ಮಾಡಿದ್ದಾರೆ, ಅವ್ರ ಥರ ನಾವು ಆಗಬೇಕು, ನಾವು ಸಾಧನೆ ಮಾಡಬೇಕು ಅಂತ ಬಿಟ್ಟಿರುತ್ತೆ. ಇವಾಗ ನಾನು ಬೇರೆಯವ್ರು ನೋಡ್ಬಿಟ್ಟು ನನ್ನ ಮನಸ್ಸಲ್ಲಿ ಛಲ ಬಂತು, ನಾನು ಸಾಧನೆ ಮಾಡಬೇಕು ಇದೆಲ್ಲ ಬಿಟ್ಬಿಟ್ಟು ಅಂತ. ಲೈಕ್ ನನ್ನ ಮುಂದೆ ನೋಡ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಆದಷ್ಟು ಬೇಗ ಈ ಬೆಗ್ಗಿಂಗು ಮತ್ತೊಂದು ಏನು ಮಾಡ್ತಾ ಇದೆ ತಾನೆ ಆದಷ್ಟು ಬೇಗ ಸ್ಟಾಪ್ ಆಗುತ್ತೆ. ಲೈಕ್ ನಮಗೂ ಒಂದು ಸಮಾಜದಲ್ಲಿ ಒಂದು ಮರ್ಯಾದೆ ಸಿಗುತ್ತೆ ಅನ್ನೋಕೊಂಥದ್ದು ಹೋಪ್ನಲ್ಲಿ ಇದ್ದೀವಿ ಎಲ್ರೂ. ಎಸ್ಸಿನ ಕೊನೆಯದಾಗಿ ನಮ್ಮ ಸ್ಪೀಡ್ ನ್ಯೂಸ್ನ ವೀಕ್ಷಕರಿಗೆ ಏನು ಹೇಳ್ತೀರಿ? ಸೊ ಥ್ಯಾಂಕ್ ಯು ಸೋ ಮಚ್. ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಸ್ವೀಟ್ ನ್ಯೂಸ್ ಏನು ಅಂತಿಲ್ಲ ಅಂದರೆ ನಾವೆಲ್ಲರೂ ಒಂದೇ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ ತಾನೆ. ಲೈಕ್ ತುಂಬ ಜನದೇನು ಗೊತ್ತಾ, ನಮ್ಮಂಥವ್ರು ಕಂಡ್ರೆ ಕೆಲವೊಬ್ರು ಇಂಟರ್ವ್ಯೂನೂ ಮಾಡಲ್ಲ, ಕೆಲವೊಬ್ಬರು ಬೇಕು ಅಂತ ಇಂಟರ್ವ್ಯೂ ಮಾಡ್ತಾರೆ. ಬಟ್ ಸಮಾನತೆ ಲೈಕ್ ನನ್ನ ಟ್ಯಾಲೆಂಟು ನಾನು ಎಲ್ಲೋ ಇರೋಲ್ಲ, ನನ್ನ ಟ್ಯಾಲೆಂಟ್ ನೋಡಿಬಿಟ್ಟು ನೀವು ಗುರುತಿಸ್ಬಿಟ್ಟು ನೀವು ಬಂದಿದ್ದೀರಾ ಅಂತೇಳಿದ್ರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಲೈಕ್ ಚಿರಋಣಿ, ಇದೇ ಥರ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ಲೈಕ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಜಾನು. ಇಲ್ಲಿವರೆಗೂ ಇದ್ದು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದೀರಾ, ಮಾತಾಡಿಸ್ತೀರಿ, ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಅಷ್ಟೇ ಅಲ್ಲದೆ ನೀವು ಅಂದುಕೊಂಡಂತಹ ಕನಸಾಗಿರ್ಬೋದು, ನೀವು ಹೆಚ್ಚೆಚ್ಚು ಉನ್ನತ ಕಾರ್ಯಗಳನ್ನು ಮಾಡಿ ಅಂತ ನಮ್ಮ ಸ್ಪೀಡ್ ನ್ಯೂಸ್ ವತಿಯಿಂದಲೂ ಕೂಡ ಕೇಳಿಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.